ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಮೇಡ್ ಬಂದಿಲ್ಲ, ಸ್ಕಿಪ್ ಆಗಿದ್ದಾರೆ. ಸೊ ಹಾಗಾಗಿ ನಾನೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾಳೆ ಬರ್ತಾರೆ. ನೋಡಿ ಎಲ್ಲ ಕಿಚನ್ ಕ್ಲೀನ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಬಂದು ವೆಜ್ ರೆಡಿ ಮಾಡಿದ್ದೀನಿ. ಇದಕ್ಕೆ ರೈಸ್ ರೆಡಿ ಮಾಡ್ಕೋಬೇಕು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ವೆಸಲ್ಸ್ ಸ್ವಲ್ಪ ಇದೆ, ವಾಶ್ ಮಾಡ್ಕೊಳ್ಬೇಕು. ಹಾಗೆ ನೋಡಿ ಎಷ್ಟು ಬಿಸಿಲಿದೇನೋ ಬೆಳಗ್ಗೆನೇ. ಹೆಲೋ, ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಬಂದೆ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸದವ್ರು ಆ್ಯಕ್ಚುಲಿ ಬಂದಿಲ್ಲ, ಅದಕ್ಕೆ ನಾನೆಲ್ಲ ಕ್ಲೀನಿಂಗ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇವತ್ತು ಮೇಯ್ನಾಗಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ವ್ಯೂಸ್ ಬರ್ತಾ ಇರಲಿಲ್ಲ ಮುಂಚೆ ಥರ. ಅದಕ್ಕಾಗಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಮತ್ತೆ ನೋಡೋಣ, ನಾನು ಮಾಡೋ ಪ್ರಯತ್ನ ನಾನು ಮಾಡೋಣ. ಜಾಸ್ತಿ ವ್ಯೂಸ್ ಬಂದರೆ ಅನ್ಫ್ರೀಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗಿಗೆ ವೆಲ್ಕಮ್. ಟುಡೇ ಏನಪ್ಪ ಅಂದರೆ ನಥಿಂಗ್ ಮ್ಯಾಟರ್. ಇವತ್ತು ನಾನು ನನ್ನ ಬ್ಯಾಂಗಲ್ ತೊಗೊಂಡಿದ್ದು ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಥರ ಅಂದರೆ ಇದು ನಂದು ಹಳೆ ಬ್ಯಾಂಗಲೇ ನೋಡಿ, ಈ ಥರ ಡಿಸೈನ್ ಇದೆ. ಹಳೆದ ಬ್ಯಾಂಗಲ್ ಬಂದಿದ್ದು ಆ್ಯಂಟಿಕ್ ಪೀಸ್ ಆ್ಯಕ್ಚುಲಿ. ಇದನ್ನು ನಾನು ಊರಲ್ಲಿ ಇಟ್ಟಿದ್ದೆ. ಇವಾಗ ರೀಸೆಂಟಾಗಿ ತರಿಸ್ಕೊಂಡೆ, ಮದುವೆ ಎಲ್ಲ ಇತ್ತು ಅಂತ ಹೇಳಿ. ಆಲ್ಮೋಸ್ಟ್ ರೀಸೆಂಟಾಗಿ ತೊಗೊಂಡೆ ಅಂದರೆ ಮದುವೆ ಎಲ್ಲ ಇರುತ್ತಲ್ಲ ಅವಾಗಷ್ಟೇ ತರಿಸ್ಕೊತೀನಿ. ಊರಲ್ಲೇ ಇಟ್ಬಿಡ್ತೀನಿ ನನ್ನ ಜ್ಯುವೆಲ್ಸ್ ಎಲ್ಲ ನನ್ನ ಅಣ್ಣ ಮನೆಯಲ್ಲಿ. ಸೊ ಇವಾಗ ನೋಡಿ ಈ ಥರ ಓಪನ್ ಇತ್ತು. ಇದು ಯಾವಾಗಲೂ ಎಲ್ಲಾದರೂ ಆಯಿತು ಸುಮ್ಮನೆ ಓಪನ್ ಆಗಿಬಿಡೋದು, ಟೈಟ್ ಆಗಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇದು ನನಗೆ ಬೇಡ, ಇನ್ನೊಂದು ಜೊತೆ ಬ್ಯಾಂಗಲ್ ಇತ್ತು ತೊಗೊಂಡ್ಬನ್ನಿ ಅಂತ ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದೆ. ಸೊ ಅವನೇನು ಮಾಡಿದ್ದಾರೆ, ಯೂಸ್ ಮಾಡಿರೋದೇನು ಕೊಡೋಣ ಅಂತೇಳಿ ಅವನು ನನಗೆ ಇನ್ನೊಂದು ಜೊತೆ ನ್ಯೂ ಬ್ಯಾಂಗಲ್ ತಂದುಕೊಟ್ಟ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ನೋಡಿ, ಈ ಬ್ಯಾಂಗಲ್ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಈ ಥರ ಡಿಸೈನ್ ಅಂತೂ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದು ಡಿಸೈನ್ ಏನಿದೆ ನೋಡಿ, ಇದು ಹಾಕೊಳ್ಳುವಾಗ ಸ್ವಲ್ಪ ಕಷ್ಟ, ಬಟ್ ನೋಡಿ ಜಾಸ್ತಿ ಬೆಳಕಿಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ತುಂಬ ಇಷ್ಟಪಟ್ಟಿದ್ದು. ಆಲ್ರೆಡಿ ತುಂಬ ವರ್ಷಗಳಾಗಿತ್ತು ತೊಗೊಂಡು, ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮುಂಚೆ ನಾನೇನು ಜಾಸ್ತಿ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಸೊ ಇವಾಗ ಮದುವೆ ಇದೆ, ಫಂಕ್ಷನ್ಸ್ ಎಲ್ಲ ಇರ್ತಾವಲ್ಲ, ಅದಕ್ಕಾಗಿ ಯೂಸ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಅಲ್ಲ ಡಿಸೈನ್, ನೋಡಿ ಹೇಗಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ರೂಬಿ ಬಂದಿದೆ. ನಾನು ಗ್ರೀನ್ ಕಲರ್ ರೂಬಿ ಹಾಕ್ಸೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಕೋಲ್ಗೆ ಗ್ರೀನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮೆರೂನ್ ಕಲರ್ ರೂಬಿ ಹಾಕಿದ್ದಾರೆ ಅವರು. ಬಟ್ ಇದು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಬಾಳೆ. ಬಟ್ ನನಗಿದೇನಂದರೆ ಓಪನ್ ಆಗ್ತಿದ್ದು, ನಾನೇ ಹೇಳಿ ತೊಗೊಂಡಿದ್ದು, ಇದು ಮಾಡಿಸಿರೋದಲ್ಲ, ತೊಗೊಂಡಿದ್ದು. ಅವ್ರಿಗೆ ಬೇರೆ ಮಾಡ್ಕೊಳ್ಳೋಕೆ ಹೇಳಿದ್ವಿ ಗ್ರೀನ್ ಕಲರ್, ಬಟ್ ಎಮರ್ಜೆನ್ಸಿ ಅಂತ ಇದ್ದೇ ನಾನು ತೊಗೊಂಡಿದ್ದೆ. ಇದೇನಂದರೆ ಲೂಸಾಗಿ ಯಾವಾಗ ಹಾಕ್ಕೊತೀವೋ ಯಾವಾಗಲೂ ಇದೇ ಗಮನ ಇರುತ್ತೆ, ಅಯ್ಯೋ ಎಲ್ಲಿ ಬಿದ್ದೋಗ್ಬಿಡುತ್ತೆ ಓಪನ್ ಆಗುತ್ತೆ ಅಂತ. ಈ ಸಡನ್ನಾಗಿ ಓಪನ್ ಆಗಿಬಿಡುತ್ತೆ ಯೂಸ್ ಮಾಡ್ತಾ. ಸೊ ಅದಕ್ಕೆ ನಾನು ಬೇರೆ ಯಾವುದಂದರೆ ನಮ್ಮ ಅಣ್ಣಂಗೆ ಹೇಳಿದ್ದೆ, ನಾನು ಊರಲ್ಲಿ ಇನ್ನೊಂದು ಬ್ಯಾಂಗಲ್ ಈ ಥರ ತಂದು ಕೊಡು ಅಂತ. ಬಟ್ ಅವನೇನು ಮಾಡಿದ್ದಾನೆ, ಕೊಡೋದು ಬೇಡ ಅಂತೇಳಿ ಹೊಸ ಮತ್ತೆ ಬ್ಯಾಂಗಲ್ ಕೊಟ್ಟಿದ್ದಾನೆ, ಭೀಮಾದು. ಅದು ಬ್ಯಾಂಗಲ್ ನಂಗೆ ತುಂಬ ಇಷ್ಟ ಆಯಿತು. ಸೈಜ್ ಇದು ಹೊಸ ಡಿಸೈನು ಆ್ಯಕ್ಚುಲಿ. ಈ ಬ್ಯಾಂಗಲ್ ಬಂದು ರೀಸೆಂಟಾಗಿ ತೊಗೊಂಡು ಹೊಸ ತಂದು ಕೊಟ್ಟಿರೋದು. ನನಗೆ ಶಾಕ್ ಆದೆ, ನಾನು ಅದೇ ತಾನೇ ಕೇಳಿದ್ದೆ, ಏನಕ್ಕೆ ಹೊಸ ತಂದು ಕೊಟ್ಟೆ ಅಂತ. ಇರಲಿ ಅಂತ ತಂದು ಕೊಟ್ಟಿದ್ದಾನೆ. ಇದಕ್ಕೂ ಕೂಡ ಸೇಮ್ ಅದೇ ಥರ ಮರೂನ್ ರೂಬಿ ಹಾಕಿದ್ದಾರೆ ನೋಡಿ. ಇದರೊಳಗಡೆ ನಾನು ಈ ಥರ ಪ್ಲಾಸ್ಟಿಕ್ ಏನಕ್ಕೆ ಹಾಕಿಸ್ಬೇಕಂದ್ರೆ ಕಾಣಿಸ್ತಿದ್ದಿಲ್ಲ. ಇದು ಏನು ಅಂದರೆ ಸೇಫ್ಟಿ. ಈಗ ನಾವೆಲ್ಲಾದರೂ ಹೋಗ್ದಾಗ ಹಿಂಗೆ ಟಚ್ ಆಗಿದ್ರೆ ಒಳಗಡೆ ಹೋಗೋದೆಲ್ಲ ಆಗುತ್ತೆ, ಹತ್ರ ಆಗಲ್ಲ. ಸೊ ಅದಕ್ಕೆ ಇದನ್ನ ಹಾಕೊಡ್ತಾರೆ. ನಮ್ಮ ಅಣ್ಣವ್ರು ಹಾಕಿಸ್ಕೊಂಡು ಬಂದಿರೋದು ನೋಡಿ, ಡಿಸೈನ್ ಹೇಗಿದೆ.
ತುಂಬ ಇಷ್ಟ ಆಯಿತು. ಬಟ್ ನಾನು ದಪ್ಪ ಆಗ್ತೀನಿ ಅಂದ್ಕೊಂಡಿದ್ದೀನಿ. ದಪ್ಪ ಆದರೆ ಮಾತ್ರ ಸೈಜ್ ಇಶ್ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಡಿಸೈನು. ಈ ಥರ ನನ್ನ ಹತ್ರ ಡಿಸೈನ್ ಇರಲಿಲ್ಲ ಬ್ಯಾಂಗಲಲ್ಲಿ. ಇನ್ನೊಂದು ಸಿಂಗಲ್ ಬ್ಯಾಂಗಲ್ ಇದೆ ಡೈಲಿ ಯೂಸ್ದು, ಸೊ ಅದನ್ನು ಕೂಡ ನಾನು ಹಾಕ್ಕೊತಾ ಇಲ್ಲ. ಅದನ್ನು ನಾನು ಇನ್ನು ಮುಂದೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಬ್ರಾಸ್ಲೆಟ್ ಕೂಡ ಚೇಂಜ್ ಮಾಡಿದ್ದೆ. ಮುಂಚೆ ಅಬ್ಸರ್ವ್ ಮಾಡಿರ್ಬೋದು ವಿಡಿಯೋನಲ್ಲಿ, ಬೇರೆ ಬ್ರಾಸ್ಲೆಟ್ ಇತ್ತು. ಅದು ತುಂಬ ದೊಡ್ಡದಾಗ್ತಿತ್ತು ಅಂತೇಳಿ ಇದನ್ನು ಮತ್ತೆ ತೊಗೊಂಡಿದ್ದು, ತೆಕ್ಕೊಟ್ಟಿದ್ದು. ಆ್ಯಂಡ್ ರಿಂಗು ಊರೆಲ್ಲ ಐತಿ, ತುಂಬ ಓಲ್ಡ್ ರಿಂಗ್, ಜಾಸ್ತಿ ಹಳೆ ರಿಂಗು. ಆ ರಿಂಗು ವೇಸ್ಟ್ ಆಗೋದೇನಕ್ಕೆ, ಡೈಲಿ ಯೂಸರ್ ಹಾಕೊಳ್ಳೋಣ ಅಂತೇಳಿ. ಇದು ನೋಡಿ ನಿಮಗೆ ಗೊತ್ತಾಗುತ್ತೆ, ತುಂಬ ಓಲ್ಡ್ ರಿಂಗ್ ಇದು. ನನ್ನ ಹತ್ರ ಇದೆಲ್ಲ ಇರಲಿಲ್ಲ, ಬೇರೆ ಇದ್ದಿದ್ದು, ಬೇರೆ ಹಾಕ್ಕೊಳ್ತಿದ್ದೆ. ನೋಡಿ ಹಳೆ ಒಂದು 4-5 ರಿಂಗ್ ಇದೆ, ಅದರಲ್ಲಿ ಇದಂತೂ ಯಾವಾಗಲೂ ಹಾಕ್ಕೊಳ್ತೀನಿ. ಯಾಕಂದರೆ ನಂಗೆ ಗ್ರೀನ್ ಕಲರ್ ತುಂಬ ಇಷ್ಟ, ಅದಕ್ಕೆ ರಿಂಗಲ್ಲಿ ಜ್ಯುವೆಲ್ಲರಿ. ಆ್ಯಂಡ್ ಈ ಬ್ಯಾಂಗಲ್ಸ್ ಅಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಭೀಮಾನಲ್ಲಿ ತೊಗೊಂಡಿರೋದು, ಆ್ಯಕ್ಚುಲಿ ಅವ್ರು ತಂದು ಕೊಟ್ಟಿದ್ದು. ನಾನು ಹೇಳಿದ್ದು ಬೇರೆ, ನಂದು ಅದು ಬಂದು ಇದೇ ಥರ ಸೇಮ್ ಸಿಮಿಲರ್ ಬರುತ್ತೆ ಲೈಟಾಗಿ. ನಾನು ಇನ್ನೊಂದು ಬ್ಯಾಂಗಲ್ ಏನಿದೆ, ನಮ್ಮ ಅತ್ತಿಗೆ 1-2 ಸಲ ಹಾಕ್ಕೊಂಡಿದ್ದಾರೆ ಅಷ್ಟಕ್ಕೆ. ಪಾಪ ಅವರು ಬೇಡ ಅಂತೇಳಿ ಹೊಸ ತೆಕ್ಕೊಟ್ಟಿದ್ದಾರೆ, ಇನ್ನೂ ಚೆನ್ನಾಗಿದೆ ತೆಕ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಲವ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೇಟ್ ಆ್ಯಕ್ಚುಲಿ, ಇದಕ್ಕಿಂತ ನನಗೆ ಜಾಸ್ತಿ ಇದು ಒಂಥರ ಡಿಫ್ರೆಂಟಾಗಿದೆ ಡಿಸೈನ್ಸು, ಬಾರ್ಡರ್ ಒಂಥರ ಬಂದು ಡಿಫ್ರೆಂಟಾಗಿದೆ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಇವಾಗ ಸ್ಮಾಲ್ ಡಿಸೈನ್ ನೋಡಿ ಯಾವ ಥರ ಇದೆ, ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನನಗೆ ಖುಷಿ ಜಾಸ್ತಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ಇನ್ನೂ ನಿಮ್ಮ ಹತ್ರ ಹೇಳ್ಕೋಬೇಕು. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ನೋಡಿದ್ರಲ್ಲ, ಅದ್ರ ಜೊತೆ ಇನ್ನೊಂದು ರೀಸೆಂಟ್ ಅಂದರೆ ಒಂದು 5 ಡೇಸ್ ಆಯಿತು. ನನ್ನ ಅಣ್ಣ ಮತ್ತೆ ಬಂದಿದ್ದ, ಮತ್ತು ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ. ಅದು ತುಂಬ ಫೇವ್ರೆಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಲೈಟಾಗಿ ತೋರಿಸಿರ್ತೀನಿ. ಓಕೆ, ತುಂಬ ಇಷ್ಟ ಆಯಿತು ಈ ಜ್ಯುವೆಲ್ಲರಿ. ಅದು ಆ್ಯಕ್ಚುಲಿ ಬಂದು ಸ್ಮಾಲ್ ನೆಕ್ಲೆಸ್ ಇದೆ. ಯಾವ ಡಿಸೈನು ಯಾವ ಥರ ಇದೆ ಅಂತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ನೋಡಿ. ಬಾಕ್ಸ್ ಇದು ಫಸ್ಟು ತಂದುಕೊಟ್ಟಿದ್ದು ಬಳೆ ತಂದುಕೊಟ್ಟಾದ್ಮೇಲೆ ನಾನೇನೋ ಪ್ರಾಪರ್ಟಿದ ಸ್ವಲ್ಪ ಮಾತಾಗ್ತಾಯಿತ್ತು. ಅದರಲ್ಲಿ ನನಗೆ ಗಿಫ್ಟಾಗಿ ನಮ್ಮ ಬ್ರದರ್ ನಾನು ತಂದುಕೊಟ್ಟಿರೋದು ಈ ಸ್ಮಾಲ್ ನೆಕ್ಲೆಸ್. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ನಾನಿನ್ನೂ ಯೂಸೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಒಂದು 15 ಡೇಸ್ ಬಿಫೋರ್ ತಂದುಕೊಟ್ಟಿದ್ರೆ 1-2 ಮದುವೆ ಇದು ಊರಲ್ಲಿ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಬ್ಯಾಟ್ರಿ ಲೋ ತೋರಿಸ್ತಿದೆ. ಬಟ್ ಆಫ್ಟರ್ ಇವಾಗ ರೀಸೆಂಟಾಗಿ ತಂದುಕೊಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ, ಅದಕ್ಕೆ ಖುಷಿ ಆಗ್ತಾಯಿದೆ. ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ ಅಂತ ಇದರಲ್ಲಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವಿಡಿಯೋನ ನೀವು ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಚಾನಲ್ನ ವ್ಯೂ ಮಾಡಿ ಫ್ರೆಂಡ್ಸ್. ಈ ಬ್ಯಾಂಗಲ್ ಯಾವ ಡಿಸೈನ್ ಇಷ್ಟ ಆಯ್ತು ನಿಮಗೆ? 4 ಬ್ಯಾಂಗಲ್ ಇದೆ. ಒಂದು ಸೈಜ್, ಇದು ಹಳೇದು ಬ್ಯಾಂಗಲ್ ಇದೆಯಲ್ಲ, ಅದು ತುಂಬ ದೊಡ್ಡ ಸೈಜ್ ಆಗಿದೆ. ಇದು ಹೊಸದು ಬಂದು ಹೊಸ ಬ್ಯಾಂಗಲ್ ಬಂದು ಏನಾಗಿದೆ, ಸೈಜ್ ಸ್ವಲ್ಪ ಚಿಕ್ಕದಿದೆ. ಅಂದರೆ ನಾನು ಕರೆಕ್ಟಾಗಿ ನನ್ನ ಕೈ ಹೇಗಿದೆಯೋ ಹಾಗೇ ಇದೆ. ನನ್ನದು ಹೊಸ ಬ್ಯಾಂಗಲ್ ಬಂದು ನೋಡಿ, ಈ ಥರ ಹಾಕೊಳ್ತೀನಿ ಒಂದ್ಸಲ. ಇದನ್ನ ಹಾಕೊಳ್ಳೋಕ್ಕಾಗಲ್ಲ. ಇದನ್ನೇಂದರೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರಲ್ಲ, ಅದು ಓಪನ್ ಮಾಡಬೇಕು. ಇದರಲ್ಲೂ ಹಾಕ್ಸಿದ್ದೆ. ಇದು ನನ್ನ ಕಸಿನ್ನು ಗೊತ್ತಾಗದೆ ತೆಗೆದುಬಿಟ್ಟಿದ್ದಾರೆ. ಅದಾಗಿ ಹೋಗ್ಬಿಡ್ತು. ಇವಾಗ ಮತ್ತೆ ಮನೆ ಹೋಗಿ ಹಾಕ್ಸ್ಕೊಂಬರ್ಬೇಕು. ಅದನ್ನು ಕೂಡ ಫೈನಲ್ ಆಗಿ ಎಲ್ಲವನ್ನೂ ಹಾಕ್ಕೊಂಡು ತೋರಿಸ್ತೀನಿ. ಫುಲ್ಲು ಊರಿಗೆ ಹೋಗಿ ಡ್ರೈ ಆಗಿದೆ ಸ್ಕಿನ್ನೆಲ್ಲ, ಹಾಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಎಸ್, ಚೆನ್ನಾಗಿದೆಯಲ್ಲ. ಎರಡರಲ್ಲೂ ಗ್ರೀನಾಗಿ ಇಲ್ಲಿ ರೂಬಿ ಇದೆಯಲ್ಲ ಮರೂನ್, ಅದು ಗ್ರೀನ್ ಆಗಬೇಕಂತ ತುಂಬ ಆಸೆ ಇತ್ತು. ಬಟ್ ನಾನು 2 ಬ್ಯಾಂಗಲ್ಲೂ ಕೂಡ ನಾನು ಗ್ರೀನೇ ಆಗಿಲ್ಲ, ಮರೂನಲ್ಲೇ ಇದೆ. ಆ ಥರ ನಂಗೆ ಇಷ್ಟ, ಆ ಥರ ರೂಬಿ ಇರಬೇಕು. ನೋಡಿ, ಈ ಥರ ರೂಬಿ ಹೇಳಿದ್ದು ನಾನು. ಇದೇನು ರೂಬಿ ಇದೆಯಲ್ಲ ಗ್ರೀನ್, ಈ ಥರ ಹಾಕಿಸ್ಕೋಬೇಕು. ಗೋಲ್ಡ್ ಆವಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಇದರಲ್ಲಿ ನೋಡಿ, ಇದ್ರಾಗಿದೆ ಇಲ್ವಾ ಅಂದರೆ ನನಗೆ ಗೊತ್ತಾಗಲ್ಲ.
ನನ್ನ ಬ್ಯಾಂಗಲ್ ಆದಷ್ಟು ಬೇಗ ಮತ್ತೆ ಊರಿಗೆ ಕೊಟ್ಟು ಕಳಿಸ್ತೀನಿ. ಇಲ್ಲಿ ಇಟ್ಕೊಳಲ್ಲ ಜಾಸ್ತಿ, ಬೆಂಗಳೂರು ಅಷ್ಟೊಂದು ಸೇಫ್ ಅಲ್ಲ ಅಂತೇಳಿ ನನ್ನ ಹತ್ರನೇ ಕೊಡ್ತೀನಿ ಜಾಸ್ತಿ. ಏನಾದ್ರು ಫಂಕ್ಷನ್ ಇದ್ದಾಗ ಇಲ್ಲೆಲ್ಲ ತುಮಕೂರಲ್ಲ ಒಂದು 45 ಮಿನಿಟ್ಸು ಫೋನ್ ಮಾಡಿದ್ರೆ ಎತ್ಕೊಂಬರ್ತಾರೆ, ಅದಕ್ಕೋಸ್ಕರ ಅಲ್ಲಿ ಇರ್ತೀನಿ, ಅಲ್ಲಿ ಸೇಫ್ಟಿ ಜಾಸ್ತಿ ಇದೆ ಅಂತ. ವಾವ್, ಥ್ಯಾಂಕ್ ಯು ಅಣ್ಣ ಫಸ್ಟ್ ಆಫ್ ಆಲ್. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಥ್ಯಾಂಕ್ ಯು, ನೋಡ್ತಾ ಇರೋರಿಗೆಲ್ಲರಿಗೂ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ನಾಟ್ ಅ ಗುಡ್ ನೈಟ್, ಇವಾಗ ಆ್ಯಕ್ಚುಲಿ ಟೈಮ್ ಮಧ್ಯಾಹ್ನ ಆಗಿದೆ, ಮಲ್ಕೋಬೇಕು, ಅದಕ್ಕೋಸ್ಕರ ಗುಡ್ ನೈಟ್ ಹೇಳಿದೆ ನಾನು. ಸೊ ಫುಲ್ ಟ್ಯಾನ್ ಆಗಿದೆ, ಟ್ಯಾನ್ ರಿಮೂವ್ ಮಾಡಿಸ್ಬೇಕು ಹ್ಯಾಂಡೆಲ್ಲ. ಓಕೆ, ಬಾಯ್, ಕೀಪ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.